ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ನೋಟ್ಬುಕ್ ಪೇಜ್ನ ಯಾವ ರೀತಿ ಕ್ರಿಯೇಟ್ ಮಾಡೋಕ್ಕಂತ ಹೇಳ್ತೀನಿ. ಈ ನೋಡ್ತಾ ಇದ್ರಲ್ಲ ಆ ರೀತಿ ಯಾವ ರೀತಿ MS ವರ್ಡಲ್ಲಿ ಕ್ರಿಯೇಟ್ ಮಾಡೋಕ್ಕಂತ ಹೇಳ್ತೀನಿ. ಫಸ್ಟ್ ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಫಸ್ಟ್ MS ವರ್ಡನ್ನು ಓಪನ್ ಮಾಡ್ಕೊಳ್ಳಿ. MS ವರ್ಡನ್ನು ಓಪನ್ ಮಾಡಿದ್ಮೇಲೆ ಫಸ್ಟ್ ಮಾರ್ಜಿನ್ ಇದು ಸೈಜ್ ಎಲ್ಲ ಕಡಿಮೆ ಮಾಡಿ. ಪರ್ಸೆಂಟೇಜ್ ರೈಟ್ ಸೈಡಲ್ಲಿರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸೈಜ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನಿಮಗೆ ಟಾಪಲ್ಲಿ ಲೆಫ್ಟ್ ಸೈಡಲ್ಲಿ ಮಾರ್ಜಿನ್ ಅಂತಿರುತ್ತೆ. ಮಾರ್ಜಿನಲ್ಲಿ ಹೋದರೆ ನಿಮಗೆ ಟಾಪು ಲೆಫ್ಟು ರೈಟು ಬಾಟಮು ಅದೆಲ್ಲ 0 ಮಾಡಿ. 0 ಮಾಡಿದ ಮೇಲೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಓಕೆ ಮಾಡಿದರೆ ಆಲ್ ಸೈಡೆಲ್ಲ 0 ಇರುತ್ತೆ. ನಿಮಗೆ ಲೈನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತಂದ್ರೆ ಒಂದು 4 ಇಲ್ಲ 5 ಲೈನ್ಸ್ ಎಂಟರ್ ಮಾಡಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಟೇಬಲ್ ಇನ್ಸರ್ಟ್ ಮಾಡೋಕ್ಕಾಗುತ್ತೆ. ಈಗ ಇನ್ಸರ್ಟ್ ಅಂತ ಇರುತ್ತೆ. ಅಲ್ಲಿ ಹೋದರೆ ಟೇಬಲ್ಸ್ ಇರುತ್ತೆ. ಟೇಬಲಲ್ಲಿ ಸಿಂಗಲ್ ಲೈನ್ಸ್ ತೊಗೊಳ್ಳಿ ಫುಲ್ ಕೊನೆವರೆಗೆ. ನೀವು ತಗೊಂಡ್ಮೇಲೆ ಓಕೆ ಮಾಡಿ. ತಗೊಂಡ್ಮೇಲೆ ಈಗ ಲೈನ್ಸ್ ಕಡಿಮೆ ಇದ್ದಾವೆ. ಜಾಸ್ತಿ ಬೇಕಂತಂದರೆ ಸಿಂಪಲ್ ಮೆಥಡ್ ಇದೆ. ಇದು ಕರ್ಸರ್ ಇದೆಯಲ್ಲ ಮೇಲೆ ಟಾಪಲ್ಲಿರೋದನ್ನು ಕೆಳಗಡೆ ಬಾಟಮಲ್ಲಿ ಲೈನ್ಸ್ ಇದೆಯಲ್ಲ ಆ ಬಾಟಮ್ ಲೈನ್ಸಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಟ್ಯಾಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟ್ಯಾಬ್ ಕ್ಲಿಕ್ ಮಾಡ್ತಾನೆ ಇದ್ದರೆ ಎಷ್ಟು ಲೈನ್ಸ್ ಬೇಕೋ ಅಷ್ಟು ಕ್ರಿಯೇಟ್ ಆಗ್ತಾನೆ ಹೋಗ್ತವೆ. ನಿಮಗೆ ಲಾಸ್ಟ್ ಕೊನೆವರೆಗೆ ನೀವು ಎಂಡ್ವರೆಗೆ ಕೂಡ ಲೈನ್ಸನ್ನು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಒಂದು ಲೈನ್ ಹಾಕ್ಬೇಕಂದ್ರೆ ಇನ್ಸರ್ಟ್ ಮೇಲೆ ಹೋಗಿ, ಇನ್ಸರ್ಟಲ್ಲಿ ಹೋಗಿ ಶೇಪಲ್ಲಿ ಹೋಗಿ. ಶೇಪಲ್ಲಿ ಹೋದರೆ ಲೈನ್ ಸಿಗುತ್ತೆ ಶೇಪು. ಆ ಲೈನ್ ತಗೊಂಡು ಟಾಪಿಂದ ಪ್ರೆಸ್ ಮಾಡಿ ಇದು ಮೌಸಲ್ಲಿ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ಸ್ಟ್ರೇಟಲ್ಲಿ ಏನು ಹಂಗೆ ಎಳೆದ್ರೆ ಕೆಳಗಡೆವರೆಗೆ ಬರುತ್ತೆ. ಕೆಳಗಡೆ ಎಳೆದು ಬಿಟ್ಟರೆ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ ನೋಡಿ. ಇದು ಕ್ರಿಯೇಟ್ ಆಯಿತು. ಟಾಪಲ್ಲಿ ಇದನ್ನು ಈ ಅಕಸ್ಮಾತ್ ಹೊರಗಡೆ ಬಂದಿದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೂ ಕೂಡ ಓಪನ್ ಆಗುತ್ತೆ. ನೀವು ಕಲರ್ ಕೂಡ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಜಸ್ಟ್ ಮೂವ್ ಮಾಡಿದರೆ ಇನ್ನೊಂದು ಕಾಪಿ ಆಗುತ್ತೆ ನೋಡಿ. ತೋರಿಸ್ತೀನಿ ನೋಡಿ, ಕಾಪಿ ಆಗಿದೆ. ಈಗ ಇನ್ನೊಂದು ಲೈನು ಟಾಪಲ್ಲಿ ಕ್ರಿಯೇಟ್ ಮಾಡೋಕ್ಕಂದರೆ ಮತ್ತೆ ಇನ್ಸರ್ಟಲ್ಲಿ ಹೋಗಿ ಶೇಪಲ್ಲಿ ಹೋಗಿ ಮತ್ತೆ ಲೈನ್ ತಗೊಂಡು ಮತ್ತೆ ನೀವು ಮೌಸ್ ಬಟನ್ ಪ್ರೆಸ್ ಮಾಡಿ ಹಿಡ್ಕೊಂಡು ಮತ್ತೆ ಲೈನ್ ಎಳೆದ್ರೆ ಮತ್ತೆ ಇನ್ನೊಂದು ಲೈನ್ ಕ್ರಿಯೇಟ್ ಆಗುತ್ತೆ. ಮತ್ತು ಥಿಕ್ನೆಸ್ ಜಾಸ್ತಿ ಮಾಡ್ಬೋದು, ಮತ್ತು ಕಲರ್ ಕೂಡ ಚೇಂಜ್ ಮಾಡ್ಬೋದು. ಮತ್ತು ಇದನ್ನು ಮತ್ತೆ ಕಂಟ್ರೋಲ್ ಹಿಡ್ಕೊಂಡು ಮತ್ತೆ ಇನ್ನೊಂದು ಕಾಪಿ ಆಗುತ್ತೆ. ಸ್ವಲ್ಪ ಮೂವ್ ಮಾಡಿದರೆ ಲೈನ್ಸನ್ನ ಇನ್ನೊಂದು ಕಾಪಿ ಆಗುತ್ತೆ. ಈಗ ಒಂದು ಕ್ರಿಯೇಟ್ ಆಯಿತು. ಈಗ ನೀವು ರೈಟ್ ಸೈಡಲ್ಲಿ ಪೇಜು ಡೇಟು ಈ ಟೈಪ್ ಬರಿಬೇಕಂದ್ರೆ ಮತ್ತೆ ಒಂದು ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿದಲ್ಲಿ ಶೇಪಲ್ಲಿ ಒಂದು ಶೇಪ್ ಹಾಕ್ತೀನಿ ನಾನು. ಕೆಳಗಡೆ ಒಂದು ಡೇಟು ಪೇಜು ಆಮೇಲೆ ಡೇಟ್ ಇರೋದೊಂದು ಇನ್ಸರ್ಟ್ ಮಾಡಿದ್ದೀನಿ. ಈಗ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಇನ್ಸರ್ಟ್ ಆಗಿದೆ. ಇದು ಸೈಜನ್ನು ಜಾಸ್ತಿ ಮಾಡ್ಬೋದು, ನೀವು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಈ ಕಲರೆಲ್ಲ ಇದೆ. ಕಲರೆಲ್ಲ ಇದನ್ನು ಚೇಂಜ್ ಮಾಡ್ಬೋದು ನೋಡಿ. ಈ ಥರ ಕಲರ್ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಔಟ್ಸೈಡ್ ಕಲರ್ ಬಾರ್ಡರ್ಸ್ ಎಲ್ಲ ಕಲರ್ ರೆಡ್ಡಲ್ಲಿ ತಗೊಳ್ತಾ ಇದ್ದೀನಿ. ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ವೈಟಲ್ಲಿ ಇರಲಿ ಅಂತ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ತಗೊಳ್ತಾ ಇದ್ದೀನಿ ಅಷ್ಟು. ಈಗ ಇದ್ರ ಮೇಲೆ ಬರಿಬೇಕಂದ್ರೆ ಒಳಗಡೆ ರೈಟ್ ಕ್ಲಿಕ್ ಮಾಡಿ ಯಾಡ್ ಟೆಕ್ಸ್ಟ್ ಅಂತ ಇರುತ್ತೆ ಅದರಲ್ಲಿ ಹೋದರೆ ನಿಮಗೆ ಬರಿಬೋದು. ಈಗ ನೋಡಿ ಪೇಜ್ ನಂಬರ್ ಅಂತ ಬರೆದು ಅದರಲ್ಲಿ ಡಾಟ್ ಪ್ರೆಸ್ ಮಾಡಿದರೆ ಸಾಕು, ಅದೊಂದಾಯಿತು. ನೆಕ್ಸ್ಟು ಡೇಟ್ ಅಂತ ಬರೆದು ನೆಕ್ಸ್ಟ್ ಅಂಡರ್ಸ್ಕೋರ್ ಇರುತ್ತಲ್ಲ ಅದು 2 ಟೈಮಲ್ಲಿ ಪ್ರೆಸ್ ಮಾಡಿ, ಮತ್ತು ಸ್ಲ್ಯಾಶ್ ಮಾಡಿ, ಮತ್ತು 2 ಟೈಮ್ಸ್ ಮಾಡಿ, ಮತ್ತು ಸ್ಲ್ಯಾಶ್ ಮಾಡಿ. ನೆಕ್ಸ್ಟ್ ಈಗ 4 ಟೈಮ್ಸ್ ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ಪೇಜ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ನಿಮಗೆ ಲೈನ್ಸ್ ಇದ್ದಾವಲ್ಲ, ಲೈನ್ಸ್ ಕಡಿಮೆ ಅನಿಸಿದರೆ ನೀವು ಇದನ್ನು ಲೈನ್ಸನ್ನು ಜಾಸ್ತಿ ಕೂಡ ಮಾಡ್ಬೋದು. ಈಗ ಈ ಎಲ್ಲ ಲೈನ್ಸನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟಿಂದ ಲಾಸ್ಟ್ವರೆಗೆ ಲೈನ್ಸನ್ನು ಇದು ಮಾಡಿ. ಲಾಸ್ಟಿಗೆ ಒಂದು ಬ್ಯಾಲೆನ್ಸ್ ಇದೆ. ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಲೈನ್ ಆ್ಯಡ್ ಆಗುತ್ತೆ. ನೆಕ್ಸ್ಟು ಈ ಥರ ಆ್ಯಡ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ
ಪ್ಯಾರಾಗ್ರಾಫ್ ಅಂತ ಸಿಗುತ್ತೆ ಒಂದು ಆಪ್ಷನ್ನು. ಪ್ಯಾರಾಗ್ರಾಫಲ್ಲಿ ಹೋದರೆ ನೋಡಿ, ಪ್ಯಾರಾಗ್ರಾಫಲ್ಲಿ ಹೋದರೆ ಇದರಲ್ಲಿ ಸ್ಪೇಸಿಂಗ್ ಅಂತ ಇರುತ್ತೆ. ಇದರಲ್ಲಿ ಸ್ಪೇಸಿಂಗ್ ಇದೆಯಲ್ಲ, ಇದು 1.5 ಲೈನ್ಸ್ ಅಂದರೆ 1 to ಡಬಲ್ ಆಗುತ್ತೆ, 1.5 ಟೈಮ್ಸ್. ಈ ಟೈಪಲ್ಲಿ ಡಬಲ್ ಆಗುತ್ತೆ. ಈ ನೋಡಿ ನೆಕ್ಸ್ಟ್ ಪೇಜಲ್ಲಿ ಕೂಡ ಲೈನ್ಸ್ ಬಂದಿದ್ದಾವೆ, ಅದನ್ನು ರಿಮೂವ್ ಮಾಡ್ಬೋದು ಈಸಿಯಾಗಿ. ಅದನ್ನು ಯಾವ ರೀತಿ ಅಂತ ಹೇಳ್ತೀನಿ. ಈಗ ನೋಡಿ ಅದನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಲೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ, ಎಲ್ಲ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ರೋಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಇದೇ ರೀತಿ ಫ್ರೆಂಡ್ಸ್, ನೀವು ನೆಕ್ಸ್ಟ್ ಇನ್ನೂ ಜಾಸ್ತಿ ಬೇಕಂದರೆ ಸಿಂಪಲಾಗಿರ್ತಕ್ಕಂಥ ಮತ್ತೆ ರೈಟ್ ಕ್ಲಿಕ್ ಮಾಡಿದರೆ ಇದರಲ್ಲಿ 2 ಥರ ಆಪ್ಷನ್ ಇದೆ. ನೀವು ಪ್ಯಾರಾಗ್ರಾಫಲ್ಲೇ ಹೋಗಿ ಇದು ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ. ಈಗ ಇದರಲ್ಲಿ ಕರ್ಸರು ಬಂದಲ್ಲಿ ರೈಟ್ ಕ್ಲಿಕ್, ಇದು ಲೈನ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಲೈನ್ಸ್ ಬಿಟ್ಟು ಇನ್ ಬಿಟ್ವೀನ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪ್ಯಾರಾಗ್ರಾಫಲ್ಲಿ ಮಾಡ್ಬೋದು. ಲೈನ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಈ ಟೈಪಲ್ಲಿ ಆಟೋಮೆಟಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ಸೈಜನ್ನು ಸೆಲೆಕ್ಟ್ ಮಾಡ್ಬೋದು. ಈ ಎಕ್ಸ್ಟ್ರಾ ಬಂದಿದ್ದೆಲ್ಲ ಡಿಲೀಟ್ ರೋಸಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಕೂಡ ಇನ್ನೊಂದು ಲೈನು ಇದೆ. ಇದು ಇನ್ನೊಂದು ಲೈನ್ ಇರೋದಕ್ಕೋಸ್ಕರ ಅದನ್ನ ಎಕ್ಸ್ಟ್ರಾ ಪೇಜ್ ಬಂದಿರೋದು. ಕೆಳಗಡೆ ರೋಸ್ ಇನ್ನೊಂದು ಡಿಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ರೈಟ್ ಸೈಡ್ ಇರೋ ಪೇಜ್ ಡಿಲೀಟ್ ಆಗುತ್ತೆ ನೋಡಿ, ಡಿಲೀಟ್ ಆಯಿತು. ಇದನ್ನು ನೀವು ಈಸಿಯಾಗಿ ಪ್ರಿಂಟ್ ತೆಗಿಬೋದು. ಕಲರ್ ಪ್ರಿಂಟ್ ತೆಗೆದು ನೀವು ನೋಟ್ಬುಕ್ ಟೈಪಲ್ಲಿ ನೀವು ಬೈಂಡಿಂಗ್ ಮಾಡಿಸಿದರೆ ನಿಮ್ಮ ನೋಟ್ಬುಕ್ ರೆಡಿ ಆಗುತ್ತೆ. ಇದೇ ರೀತಿ ಫ್ರೆಂಡ್ಸ್, ನಿಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.